ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಲಕ್ಷ್ಮಿ, ಕರುಣಾ, ಹೇಳಿ ಮಾವ. ಮೇರಾ ಸತ್ಯಶೋಧಕ ಸಮಾಜದವರು ಮಂತ್ರಿಗಳ ಆಫೀಸ್ ಮುಂದೆ ಧರಣಿ ಕೂತಿದ್ದಾರೆ. ಭೀಮಾ ನನ್ನ ಹತ್ರ ಹೇಳ್ದ ರಮಾ ಆನಂದ್ ಓಡೋದವ್ರಿಗೆ ಹೋಗ್ತಾರಂತೆ. ಆದರೆ ಭೀಮಾ ಹೇಳಿದ್ಮೇಲೆ ತಿಳಿತು ನನಗೆ ರಮಾ ಆನಂದನಿಗೆ ಸಹಾಯ ಬೇಕಾಗಿದೆ. ಈಗ ಅದಕ್ಕೆ ಸ್ಟೇಷನ್ ಕಡೆ ಹೋಗ್ತಾ ಇದ್ದೀನಿ. ಓಡೋದರ ಟ್ರೈನ್ ಬಂದಾದ್ಮೇಲೆ ರಮಾ ಆನಂದನ ಮನೆ ಕರ್ಕೊಂಡು ಬಂದ್ಬಿಡ್ತೀನಿ. ಸರಿ. ಕರುಣ, ಸ್ವಲ್ಪ ದುಡ್ಡಿದೆ. ನಾನು ಬರೋದು ತಡ ಆದರೆ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಈ ದುಡ್ಡಿನ ಅವಶ್ಯಕತೆ ಬರ್ಬೋದೇನೋ. ನಾನು ಬೇಡ ಬೇಡ ಬೇಡ, ನೀವೆಲ್ಲೂ ಹೋಗಬೇಡಿ. ನಾನು ಹೋಗಕ್ ಬಿಡಲ್ಲ ನಿಮ್ಮನ್ನ. ಜಿಜಬಾಯಿ, ಪರಿಸ್ಥಿತಿನ ಅರ್ಥ ಮಾಡ್ಕೋ. ವಡೋದಾರದಲ್ಲಿ ರಮನ್ಗೆ ಆನಂದ್ಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿರ್ಬೋದು. ಅದೆಂಗೆ ಅವರಿಬ್ಬರನ್ನ ಬರಕ್ ಬಿಡ್ಲಿ ನಾನು? ಇಲ್ಲ, ನನ್ಗದೆಲ್ಲ ಗೊತ್ತಿಲ್ಲ. ಈಗಿನ್ನೂ ಮದ್ವೆ ಆಗಿದೆ ನಮ್ಗೆ. ನಾನೊಬ್ಳೇ ಇರಲ್ಲ ಇಲ್ಲಿ. ಅದ್ ಹೇಗ್ ನಾನು ಒಬ್ಬಳನ್ನೇ ಬಿಟ್ಟು ಹೋಗ್ತೀರಾ ನೀವು? ಜಿಜಬಾಯಿ, ಹಠ ಮಾಡಬೇಡ. ಸರಿ, ಹೋಗಿ ಹೋಗಿ, ನೀವು ಸ್ಟೇಷನ್ಗೆ ಹೋಗಿ. ನಾನು ಸಾಯಕ್ ಹೋಗ್ತೀನಿ. ಜಿಜಬಾಯಿ, ಜಿಜಬಾಯಿ, ನಾನ್ ಸ್ಟೇಷನ್ ಹತ್ರ ಹೋಗ್ತೀನಿ, ಅವರಿಬ್ರು ಕರ್ಕೊಂಡ್ ಬರೋದಕ್ಕೆ. ಲಕ್ಷ್ಮಿ, ನಾನು ನಿನ್ ಜೊತೆ ಬರ್ತೀನಿ. ನಾನು ಅಡ್ಗೆ ಮಾಡಿರ್ತೀನಿ. ಭೀಮ್ ಬಾವ ಹೇಗಿದಾರೋ ಅಲ್ಲಿ ಪಾಪ. ಸರಿ ಅಕ್ಕ, ಹೋಗ್ ಬರ್ತೀವಿ. ಸರಿ, ಹಾ ನಡಿ. ನಾನ್ ಸತ್ ಮೇಲೇನೆ ನಿಮಗ್ ಗೊತ್ತಾಗೋದು ನಾನ್ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ. ಜಿಜಬಾಯಿ, ನನ್ನ ಮಾತನ್ನ ಕೇಳು. ಹೀಗೆ ಹೆದರ್ಸೋದು ಪ್ರೀತಿ ಅನ್ನಲ್ಲ. ನಾನ್ ಹೀಗೆ ಓಡೋದ್ರಿಂದಾನೇ ನಿಮ್ಗೆ ನನ್ ಪ್ರೀತಿ ಅರ್ಥ ಆಗೋದು. ಜಿಜಬಾಯಿ, ನನ್ನನ್ನ ತಡೆದು ನೀನ್ ಎಂತ ಪ್ರೀತಿನ ಸಾಬೀತು ಮಾಡಕ್ ಹೋಗ್ತಾ ಇದೀಯಾ? ಹೀಗೆ ನನ್ ಪ್ರೀತಿ ತೋರ್ಸೋದು. ನೋಡಿ, ಇವತ್ ನೀವು ಸ್ಟೇಷನ್ ಹೋಗೋ ಹಾಗಿಲ್ಲ. ನೀವು ಹೋದ್ರೆ ಮಾತ್ರ ಇಲ್ಲೇ ಬೆಟ್ಟದಿಂದ ಬಿದ್ದು ಸತ್ತೋಗ್ತೀನಿ. ಜಿಜಬಾಯಿ, ಹಠ ಮಾಡಕ್ ಹೋಗ್ಬೇಡ. ಎಷ್ಟ್ ಸಲ ಹೇಳಿದೀನಿ ನಾನು. ನಿಮ್ ಇಷ್ಟಕ್ ನೀವೇನಾದ್ರೂ ಮಾಡಕ್ ಹೋದ್ರೆ ನಾನು ಹುಚ್ಚಿ ತರ ನಾಟಕ ಆಡ್ತಿದ್ದೀನಿ ಅಂತ ಎಲ್ರಿಗೂ ಹೇಳ್ಬಿಡ್ತೀನಿ. ಆಮೇಲೆ ಏನಾಗತ್ತೆ ಅಂತ ಗೊತ್ತೇ ಇದೆ. ಅದಕ್ಕೆ ನಿಮ್ ಒಳ್ಳೇದಕ್ಕೆ ಹೇಳ್ತಿದ್ದೀನಿ. ನಾನ್ ಹೇಳೋದಕ್ಕೆ ಹೂ ಅನ್ಕೊಂಡಿರಿ, ನನ್ಗಷ್ಟೇ ಸಾಕು, ಆಯ್ತಾ? ನಡೀರಿ ಆ ಕಡೆ. ಅಲ್ಲಿ ಕೂತ್ಕೊಂಡು ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ನಡೀರಿ ನಡೀರಿ, ಹೇಳ್ತೀನಿ. ನನ್ ಮಾತ್ ಯಾಕೆ ಕೇಳಿಸ್ಕೊಳಲ್ಲ ನೀವು? ನಂಗೆ ಅರ್ಥ ಆಗ್ತಿಲ್ಲ. ನಿಮ್ಮನ್ನ ಕೂತ್ಕೊಳ್ಳೋಕೋ ನಿಂತ್ಕೊಳ್ಳೋಕೋ ಹೆದರ್ಸ್ಕೊಂಡಿರ್ಬೇಕಾ ನಾನು? ಬರ್ತಿರೋ ಇಲ್ಲ ನಾನು ಹುಚ್ಚಿ ತರ ನಾಟಕ ಆಡ್ತಿದ್ದೀನಿ ಅಂತ ಹೇಳ್ಬೇಕಾ? ಹಾ, ನಡೀರಿ ನಡೀರಿ. ನನ್ನ ಹತ್ರ ಮಾತಾಡಿ ಸ್ವಲ್ಪ. ಹೇಳಿ ಹೇಳಿ, ನಿಮ್ಮ ಮಕ್ಕಳ ಬಗ್ಗೆ ಏನ್ ಯೋಚನೆ ಮಾಡಿದ್ದೀರಾ? ಈಗ ಏನ್ ತಪ್ಪು ಕಾಣಿಸ್ತಿದೆ? ಈಗ ಯಾಕಿಷ್ಟೊಂದು ಚಿಂತೆ ಮಾಡ್ತಿದ್ದೀರಾ ಅಂತ ಹೇಳಿ ನನಗೆ. ನಿಮ್ಮ ಮಾತು ಸುಮ್ಮನೆ ಕೇಳ್ತೀನಿ. ಹೇಳಿ ಹೇಳಿ. ಜಿಜಬಾಯಿ, ನನಗೆ ಹೋಗೋದಕ್ಕೆ ಬಿಡು. ನನ್ನ ಮಕ್ಕಳಿಗೆ ನನ್ನ ಅವಶ್ಯಕತೆ ಇದೆ. ಅವ್ರಿಗಲ್ಲಿ ಏನಾಗಿದೆಯೋ ಏನೋ. ಆನಂದ, ರಮಾ, ಭೀಮರಾವ್, ನೀನ್ ನಮ್ ಬಂಧನದಲ್ಲಿದ್ಯಾ ಅನ್ನೋದನ್ನ ಮರಿಬೇಡ.
ನಾವು ಮಹಾರಾಜರನ್ನ ನೋಡಕ್ಕಾಗ್ಲಿಲ್ಲ. ನಾನಿದನ್ನು ಊಹೆ ಮಾಡಿದ್ದೆ. ರಮಾ, ಆನಂದಣ್ಣ, ದಯವಿಟ್ಟು ಕ್ಷಮಿಸಿ ನನ್ನನ್ನು. ನನ್ನಿಂದ ತುಂಬ ತಪ್ಪಾಯಿತು. ನಿಮ್ಮನ್ನು ಅಲ್ಲಿ ಕಳಿಸ್ಬಾರ್ದಾಗಿತ್ತು ನಾನು. ಇದೆಂತ ಮಾತಾಡ್ತಿದ್ದೀರಾ ನೀವು? ನಿಮ್ಗೋಸ್ಕರ ನಾನು ಜೀವನೇ ಕೊಡ್ತೀನಿ. ನಮ್ ಜಾತಿಗೋಸ್ಕರ ಎಷ್ಟೆಲ್ಲ ಮಾಡಿದ್ದೀರಾ. ಅದು ಅಲ್ಲದೆ ನಾನು ನಿಮ್ ಹೆಂಡ್ತೀರಿ. ಆದ್ರೆ ಅಲ್ಲಿಗೆ ಹೋಗಿ ಒಂದ್ ಅರ್ಥ ಮಾಡ್ಕೊಂಡೆ. ಮಹಾರಾಜರನ್ನ ನೋಡೋದು ಅಷ್ಟೊಂದು ಸುಲಭ ಅಲ್ಲ. ಇಲ್ಲೂ ಕೂಡ ನಾನು ಅದನ್ನೇ ಅರ್ಥ ಮಾಡ್ಕೊಂಡೆ. ಇಲ್ಲಿ ಬೊಂಬೈನಲ್ಲಿ ನನಗಾಗ್ತಿರೋ ಅನುಭವಗಳನ್ನು, ನಾನು ಕಲಿತಿರೋ ಪಾಠನ ನಾನು ಯಾವತ್ತೂ ಮರೆಯೋದಿಲ್ಲ ರಮ್ಮ. ಸರಿ, ಆಯ್ತು, ಅರ್ಥ ಆಯ್ತಲ್ಲ. ಭೀಮ್ರಾವ್, ನೀನ್ ಇಲ್ಲಿಂದ ಹೊರಗೆ ಬರೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಒಳ್ಳೇದು. ಸರಿಯಾಗಿ ಹೇಳಿದ್ರಿ ನೀವು. ನಾನಿದನ್ನೇ ನೋಡಕ್ಕೆ ಅಂತ ಇಷ್ಟು ದಿನ ಕಾಯ್ದಿತ್ತು. ನೋಡ್ಬೇಕಿತ್ತು ಈ ಭೀಮ್ರಾವ್ ತನ್ನನ್ನು ತಾನು ಕಾಯ್ದೆಗಳಿಗಿಂತ, ಕಾನೂನಿಗಿಂತ, ಈ ವ್ಯವಸ್ಥೆಗಿಂತ ಎಲ್ಲದಕ್ಕಿಂತ ಮೇಲು ಅಂತ ತಿಳ್ಕೊಂಡಿರೋನು, ಶ್ರೇಷ್ಠ ಅಂತ ಬೀಗ್ತಾ ಇರೋನು. ನನಗೂ ನೋಡೋಕ್ ಆಸೆ ಇದೆ, ಇದರಿಂದ ತಪ್ಪಿಸ್ಕೊಂಡು ಹೇಗ್ ಹೋಗ್ತಾನೆ ಅಂತ. ಹೊರಗೆ ಬರ್ತೀನಿ, ಖಂಡಿತ ಹೊರಗೆ ಬರ್ತೀನಿ. ಈ ಮಾತನ್ನ ನಾನು ಭೀಮ್ರಾವ್ ಅಂತ ಹೇಳ್ತಾ ಇಲ್ಲ. ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾನು ಸತ್ಯದ ಪರವಾಗಿ ನಿಂತಿದ್ದೀನಿ ಅಂತ. ಮತ್ತು ಸತ್ಯನ ಯಾರದೆಷ್ಟೇ ಬೇಡಿ ಹಾಕಿ ನಿಲ್ಲಿಸಿದ್ರು ಕೂಡ ಅಂತ್ಯದಲ್ಲಿ ಸತ್ಯಕ್ಕೆ ಗೆಲುವಾಗೋದು. ನೋಡೋಣ, ನಿನ್ನ ಹೆಂಡತಿನಾಗ್ಲೇ ವಡೋದರ ಕಳಿಸಿ ರಕ್ತ ಬರ್ಸಿದ್ಯಾ. ಇನ್ನು ಮುಂದೆ ಏನೇನ್ ಮಾಡ್ತೀಯೋ? ಸೈನಿಕ್ರೇ, ಕರ್ಕೊಂಡು ಹೋಗಿ ಒಳಗೆ. ರಮ, ರಮ, ಹುಷಾರಾಗಿರು ಆಯ್ತಾ? ಆನಂದಣ್ಣ, ಬಾಲಣ್ಣ, ಮನೆ ಕಡೆ ಹುಷಾರ್. ನೀವು ಹುಷಾರು ರೀ. ನೀವೆಲ್ಲರೂ ಇಲ್ಲೇ ಇರಬೇಕು. ನೋಡೋಣ ನೀವೆಲ್ಲ ಇನ್ನೂ ಎಷ್ಟು ರಾತ್ರಿ ಇಲ್ಲೇ ಕಳೀತೀರಾ ಅಂತ. ಒಂದಲ್ಲ ಒಂದಿನ ನಮಗೂ ಅವಕಾಶ ಸಿಗತ್ತೆ. ಭೀಮ್ರಾವ್ನ ಇಲ್ಲ ಅನ್ನಿಸ್ತೀವಿ. ಏಯ್ ಭೀಮ್ರಾವ್ನ ಹಿಂಬಾಲಕರ, ನಿಮ್ ನಾಯಕ ಭೀಮ್ರಾವ್ ಅಂತ ಒಳಗೆ ಹೋಗಾಯ್ತು. ನಿಮ್ಗೆಲ್ಲ ಗೊತ್ತಾಗ್ಲಿ ಅಂತ ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ. ಯಾಕೆಂದ್ರೆ ನೀವು ತಿಳ್ಕೋಬೇಕಲ್ಲ, ಕಳೆದ 1 ತಿಂಗಳಿಂದ ನನ್ನ ಸಮಾಜದಿಂದ ಬಹಿಷ್ಕಾರ ಆಗಿದ್ದೀನಿ. ಆದ್ರೆ ನಾಳೆಯಿಂದ ನನ್ನ ಸಮಾಜಕ್ಕೆ ನಾನು ಸೇರ್ಕೋತೀನಿ. ಒಂದು ತಿಳ್ಕೊಳ್ಳಿ, ನನ್ನ ಸಮಾಜದೊಳಗೆ ಸೇರಿದ ಕೂಡಲೇ ನಿಮ್ಮೆಲ್ರಿಗೂ ಸರಿಯಾಗಿ ಪಾಠ ಕಲಿಸ್ತೀನಿ. ನಡೀರಿ ಮಕ್ಕಳ. ರಮಾ, ಆನಂದ, ನೀವಿಬ್ಬರು ಮನೆಗೆ ಹೋಗಿ. ಸುಸ್ತಾಗಿರ್ತೀರಾ, ಮತ್ತೆ ಏಟ್ ಬೇರೆ ಬಿದ್ದಿದೆ. ಮನೆಗೆ ಹೋಗಿ ವಿಶ್ರಾಂತಿ ತಗೊಳ್ಳಿ. ಇಲ್ಲ ಬಾಲಣ್ಣ, ನಾನು ಇವ್ರನ್ನ ಹೀಗೆ ಬಿಟ್ಟು ಹೋಗಕ್ಕಾಗಲ್ಲ. ರಮ, ಹಠ ಮಾಡಬೇಡ. ಆರೋಗ್ಯ ಕೆಡಿಸ್ಕೊಂಡ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಹೇಳು? ಹೌದು ರಮ, ಭೀಮ್ಭವ ಇಲ್ದೇ ಇರೋ ಹೊತ್ತಲ್ಲಿ ನೀನೇ ಜವಾಬ್ದಾರಿ ತಗೋಬೇಕಾಗಿರೋಳು. ನಡಿ. ಆದ್ರೆ ಬಾಲಣ್ಣ. ರಮಾ, ನಾವೆಲ್ಲ ಇದೀವಲ್ಲ, ನೀನೇನು ಚಿಂತಿಸ್ಬೇಡ. ಹೋಗ್ಬಾ ಆನಂದ. ಬನ್ನಿ. ಎಲ್ರೂ ಹುಷಾರು.
ಬನ್ನಿ. ಅನ್ನಿ, ಇನ್ನೊಂದು ತುತ್ತಿನ್ನಿ. ಜಿಜಾಬಾಯಿ, ನೀನು ಬರ್ತಾ ಬರ್ತಾ ನನ್ನ ಉಸಿರಾಟನು ಹಿಡಿತಕ್ಕೆ ತಗೊಳ್ಳೋ ಥರ ಇದೆ. ಅಷ್ಟೆಲ್ಲ ಬೇಕಿಲ್ಲ ನಂಗೆ. ಅಲ್ದೆ ನಾನು ಬೇರೆ ಹೆಂಗಸರ ಥರಾನೇ, ನಂಗೂ ಆಸೆ ಇದೆ. ಮತ್ತೆ ನಮ್ಮಿಬ್ರ ಸಂಬಂಧ, ಈ ಮನೆ ಸ್ವರೂಪ ಎರಡೂ ಬದಲಾಗಬೇಕು. ನಾನು ಮದುವೆ ಆದ್ಮೇಲೆ ಕುರುಡು ನಂಬಿಕೆ ಇಟ್ಕೊಂಡೇ ಕಾಯ್ತಿದ್ದೆ. ನನ್ನ ಗಂಡನ್ ಹೀಗೆ ನಾನೇ ಪಕ್ಕದಲ್ಲಿ ಕೂರಿಸ್ಕೊಂಡು ನಾನೇ ನನ್ನ ಕೈಯಾರೆ ಊಟ ಮಾಡಿಸ್ಬೇಕು. ಊಟ ಆದ್ಮೇಲೆ ನೆಮ್ಮದಿ ಸಿಕ್ತು ಅಂತ ಹೇಳಬೇಕು ಅಂತಿದ್ದೆ. ಆದ್ರೆ ಅಂಥ ದಿನ ಬರಲೇ ಇಲ್ಲ ನನಗೆ. ಇರಲಿ, ಆದರೆ ಇವತ್ತು ನಿಮ್ಗೊಂದು ಮಾತು ಹೇಳ್ಬೇಕು ನಾನು. ಇವತ್ತಿನ ದಿನ ನನ್ನ ಜೀವನದ ಒಳ್ಳೆ ದಿನಗಳಲ್ಲಿ ಒಂದು. ಯಾಕೆಂದ್ರೆ ಇವತ್ತು ನಾನು ನಿಮಗೆ ಊಟ ಮಾಡಿಸ್ತಾ ಇದ್ದೀನಿ, ನೀವು ಊಟ ಮಾಡ್ತಾ ಇದ್ದೀರಾ ಕೂಡ. ತಗೊಳ್ಳಿ. ಇವಳು ಮತ್ತೆ ಬಂದ್ಲಲ್ಲ. ಇವಳು ನನ್ನ ಜೊತೆ ಮತ್ತೆ ಜಗಳ ಆಡ್ತಾಳೆ. ಕಳ್ಸಿ ಇವಳನ್ನ. ರಮಾ, ಹಣೆಯಲ್ಲಿ ಏಟ್ ಮಾಡ್ಕೊಂಡ್ ಬಂದಿದ್ಯಾ? ಯಾರ ಜೊತೆನೋ ಜಗಳ ಆಡ್ಕೊಂಡು ಬಂದಿರ್ತಾಳೆ, ಅದಕ್ಕೆ ರಕ್ತ ಬರ್ತಿದೆ. ನಾನಿಲ್ಲಿರಲ್ಲಪ್ಪ. ನಂಗೆ ಜಗಳ ಆಡಕ್ಕಾಗಲ್ಲ. ನಾನಿಲ್ಲಿರಲ್ಲಪ್ಪ. ರಮಾ, ನಾನ್ ನಿನ್ನನ್ನ ಕೇಳ್ತಾ ಇರೋದು, ಏಟ್ ಹೆಂಗಾಯ್ತು? ಮಾವ, ನಾನು ಮಹಾರಾಜರು ನೋಡೋಕೆ ವಡೋದರಕ್ಕೆ ಹೋಗಿದ್ದೆ. ಮಂಚಯ್ಯ, ಈ ವಿಷಯಕ್ಕಾದ್ರೂ ರಾಮ್ಜಿಗೆ ನಾವು ಶುಭಾಶಯ ಹೇಳಬೇಕು. ಈ ರಮಾ ಮನೆ ಸೊಸೆ ಅನ್ಸ್ಕೊಂಡು ಲಾಟಿಲಿ ಏಟ್ ತಿನ್ಕೊಂಡು ಬಂದಿದ್ದಾಳೆ. ನಂಜುಂಡಣ್ಣ, ಹೆಣ್ಮಕ್ಳನ್ನ ಬಲಹೀನರು ಅಂತ ಹೀಯಾಳ್ಸೋದನ್ನ ಬಿಡಿ. ನಾವು ಹೆಣ್ಮಕ್ಳು ಯಾರಿಗಿಂತಲೂ ಕಮ್ಮಿ ಇಲ್ಲ. ನಮ್ಮೇಲ್ ಕೈ ಎತ್ತಕ್ ಬಂದ್ರೆ ನಾವು ಸರಿಯಾಗಿ ಉತ್ತರ ಕೊಟ್ಟೆ ಕಳಿಸ್ತೀವಿ. ಅಯ್ಯೋ, ಹೆಣ್ಮಕ್ಳು ಬಲಹೀನರಲ್ಲ ಅಂತ ನಮ್ಗೇ ಭಾಷಣ ಮಾಡಕ್ ಬರ್ತಿದ್ದಾಳೆ. ಆದ್ರೆ ಇಡೀ ವಠಾರನೇ ನೋಡಿದೆ ನಿನ್ ಗಂಡ ಮನೆ ಬಿಟ್ಟು ಓಡೋದ್ಮೇಲೆ ನೀನ್ ಹೆಂಗ್ ಹತ್ತಿದೀಯಾ ಅಂತ. ಇವತ್ತಿಗೂ ಅಳ್ತಾನೆ ಇದೆಯಲ್ಲ ನೀನು. ಅಳ್ತಾ ಇದೆಯೋ ಇಲ್ವೋ? ಅಷ್ಟೊಂದು ಗಟ್ಟಿ ಇದ್ದಿದ್ರೆ ಯಾಕೆ ಸುಮ್ಮನೆ ನೆನ್ಸ್ಕೋಬೇಕು? ಗಂಡ ವಾಪಸ್ ಬರ್ತಾನೆ ಅಂತ ದಿನ ಯಾಕೆ ಅಳ್ಬೇಕು? ಇಲ್ಲ, ಅವ್ರು ಓಡ್ ಹೋದ್ಮೇಲೆ ಕೆಲವು ತಿಂಗಳು ನಾನ್ ತುಂಬಾನೇ ಕುಗ್ಗಿದ್ದೆ, ಸಾಕಷ್ಟು ಹತ್ತಿದ್ದೀನಿ ಕೂಡ. ಆದ್ರೆ ಆಮೇಲೆ ನಾನ್ ಗಟ್ಟಿಯಾದೆ. ಅವ್ರು ವಾಪಸ್ ಬರ್ಲಿ ಅಂತ ನಾನ್ ಯಾವತ್ತೂ ಕೇಳ್ಕೊಂಡಿಲ್ಲ. ನಾನು ಅವ್ರಿಲ್ದೇನು ಖುಷಿಯಾಗಿದ್ದೀನಿ, ಚೆನ್ನಾಗಿದ್ದೀನಿ. ಅರ್ಥ ಆಯ್ತಾ ನಿಮ್ಗೆ? ಎಲ್ಲ ಹೆಂಗಸರು ಇದನ್ನೇ ಹೇಳ್ತಾರೆ, ಗಂಡ ಇಲ್ದೆ ಬದುಕ್ತೀನಿ ಅಂತ. ಆದ್ರೆ ಸತ್ಯ ಏನು ಅಂದ್ರೆ, ಇವತ್ತೇ ಈ ಕಮಲನ್ ಗಂಡ ವಾಪಸ್ ಬಂದ ಅನ್ಕೋ, ಗಂಡನ ಹತ್ರ ಓಡೋಗಿ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬಿಟ್ಟು ಏನಂತಾಳೆ? ಬನ್ನಿ ಮನೆಗೆ ಅಂತಾಳೆ. ನನ್ನ ಕ್ಷಮಿಸ್ಬಿಟ್ಟು ನನ್ನ ಸ್ವೀಕಾರ ಮಾಡಿ ಅಂತಾಳೆ. 100% ಸರಿಯಾಗಿ ಹೇಳಿದೆ ನೋಡು ಮಂಚಯ್ಯ ನೀನು. ಇತ್ತೀಚೆಗೆ ಬಾರಿ ಗಟ್ಟಿ ಅಂತ ಹೇಳ್ಕೊತಿದ್ದಾಳೆ. ಮತ್ತೆ ಹೇಳ್ತಿದ್ದಾಳೆ ಗಂಡ ಇಲ್ದೇನೋ ನಾನು ಇರ್ತೀನಿ ಅಂತ. ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ. ಆದ್ರೆ ನೋಡ್ತಿರೋ, ಗಂಡ ವಾಪಸ್ ಬರ್ಲಿ ಮನೆಗೆ, ಎಲ್ಲ ಮರ್ತೋಗ್ತಾಳೆ, ಕ್ಷಮೆನೂ ಕೇಳ್ತಾಳೆ. ಈ ಗಂಡಸರು ಬುದ್ಧಿನೇ ಇಷ್ಟು ಅಲ್ವಾ? ನಾವ್ ಹೆಣ್ಮಕ್ಳು ಯಾವಾಗ್ಲೂ ನಿಮ್ ಕಾಲಡಿ ಬಿದ್ದು ಕ್ಷಮೆ ಕೇಳ್ತಾನೆ ಇರ್ತೀವಿ ಅಂತ ತಪ್ಪು ತಿಳ್ಕೊಂಡಿದ್ದೀರಾ. ನಾನ್ ಅಂಥ ಹೆಂಗ್ಸು ಖಂಡಿತ ಅಲ್ಲ. ಮತ್ತೆ ನಾನ್ ನಮ್ಮಮ್ಮನ್ನ ಆ ಓಡೋದರ ಹತ್ರ ಹೋಗಕ್ ಬಿಡಲ್ಲ. ಅಯ್ಯೋ, ಈಗ ಅದನ್ನೆಲ್ಲ ಬಿಟ್ಟಾಕ್ರಪ್ಪ. ಈಗ ಈ ರಾಮ್ಜಿ ಇದ್ದಾನಲ್ಲ, ಮುಂದೇನ್ ಮಾಡ್ತಾನೆ ಹೇಳಿ?
ಈ ವಟಾರದಲ್ಲಿ ಭೀಮಾ ಇಲ್ದಿರೋ ಹೊತ್ನಲ್ಲಿ ಏನ್ ಮಾಡ್ತೀರಾ? ರಮನ್ನ ನಾಯಕಿಯನ್ನಾಗಿ ಮಾಡ್ತೀರಾ? ಅಯ್ಯೋ ಮಾಡ್ಲೇಬೇಕಲ್ಲ ನಂಜುಂಡಣ್ಣ. ಇಲ್ಲಿಗೆ ಬಂದಾಗಿಂದ ಇದೇ ಆಗೋಗಿದೆಯಲ್ಲ ಈ ಮನೆಯವ್ರದ್ದು. 3 ಹೊತ್ತು ಜಗಳ ಆಡ್ಕೊಂಡೇ ಇರ್ತಾರಲ್ಲ. ಇನ್ನು ಇವ್ರ ಮಗ ಜಗಳ ಸೃಷ್ಟಿ ಮಾಡೋದ್ರಲ್ಲಿ ನಿಸ್ಸೀಮ. ಈಗ ಮಂತ್ರಿಗಳ ಕಪಿಮುಷ್ಟಿಲ್ ಸಿಕ್ಕಾಕೊಂಡು ಒದ್ದಾಡ್ತಿದ್ದಾನೆ. ಇನ್ನು ಸೊಸೆನೇ ಕ್ರಾಂತಿಕಾರಿ ಆಗ್ಬೇಕಲ್ಲ. ಇನ್ನು ಈ ಮನೆಯವರು ಬೇಡದೆ ಇರೋದಕ್ಕೆಲ್ಲ ಮೂಗ್ ತೂರಿಸಿ ಕಷ್ಟಕ್ಕೆ ಸಿಕ್ಕಾಕೋತಾ ಇರ್ತಾರೆ, ತೊಂದರೆ ಅನುಭವಿಸ್ತಿರ್ತಾರೆ. ಅದರ ಜೊತೆಯಲ್ಲಿ ನಮ್ಮನ್ನು ಕಷ್ಟಕ್ಕೆ ಸಿಕ್ಕಾಕಿಸ್ತಾ ಇರ್ತಾರೆ. ನಾವು ಮಹಾರಾಜರನ್ನ ಭೇಟಿಯಾಗೋದು ಬಹಳ ಕಷ್ಟ ಇದೆ. ಆದರೂ ಮಾಡಲೇಬೇಕಲ್ಲ ನಾವು. ಭೀಮನ ಹೇಗೆ ಬಿಡಿಸ್ಕೊಂಬರೋದು? ಯೋಚನೆ ಮಾಡೋಣ, ಏನಾದ್ರೂ ಸಿಗುತ್ತೆ. ಆದ್ರೆ ನಂಬಿಕೆ ಇಟ್ಕೊಳ್ಳಿ, ಯಾವ್ದಾದ್ರೂ ಒಂದ್ ದಾರಿ ಹುಡ್ಕೊಂಡು ಅವ್ರನ್ನ ಬಿಡಿಸ್ಕೊಂಡ್ ಬರೋಣ. ಆದ್ರೆ ನೀವು ಹೆದರ್ಕೋಬೇಡಿ. ರಮಾ, ನಿನ್ನ ಮಾತಿನ ಭರವಸೆ ನನಗೆ ಭೀಮನಂತೆ ದೃಢ ನಿಶ್ಚಯ ಕಾಣಿಸ್ತಾ ಇದೆ. ಆತ್ಮವಿಶ್ವಾಸ ಕೂಡ ಕಾಣಿಸ್ತಾ ಇದೆ. ನನಗೇನು ಅನಿಸ್ತಾ ಇದೆ ಅಂದ್ರೆ, ಇನ್ನೊಬ್ಬ ಭೀಮ ನನ್ನ ಮುಂದೆ ನಿಂತಿರೋ ಥರ ಅನಿಸ್ತಾ ಇದೆ. ತುಂಬಾ ಹಚ್ಕೊಳಕ್ ಬಿಡಬಾರ್ದು ಇವ್ರನ್ನ. ಆಯ್ತಾ ಆಯ್ತಾ, ತುಂಬಾ ಮಾತಾಡ್ತಾ ಇದ್ದೀರಾ. ಹೋಗು ಹೋಗು, ನೀನ್ ಇಲ್ಲಿಂದ ಹೋಗು 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 ಹೋಗು. ಹೊರಗೆಲ್ಲಾದ್ರೂ ಊಟ ಮಾಡ್ಕೋ ಹೋಗು. ಮತ್ತೆ ಮೊದ್ಲು ಅದಕ್ಕೆ ಔಷಧಿ ಹಚ್ಕೋ. ಹೋಗು ಹೋಗು. ಒಂದ್ ಕೆಲ್ಸ ಮಾಡು, ಸ್ವಲ್ಪ ಹಸಿ ಮೆಣಸು ಹಚ್ಚು. ಹೋಗು ಹೋಗು ಹೋಗು, ಈಗ ಹೋಗು. ನಾವಿಬ್ರು ಇಲ್ಲೇ ಮಲ್ಕೋತೀವಿ. ಹೋಗು. ಹೋಗ್ತೀನಿ. ಹೋಗು ಹೋಗು, ಬೇಗ ಹೋಗು ಹೋಗು. ಇತ್ತಗೋ, ಕಟ್ಟು ನನ್ನ ಕೈನ. ನಾನೆಲ್ಲೂ ಹೋಗ್ಬಾರ್ದಲ್ವಾ? ಕಟ್ಟು. ಅಬ್ಬಾ, ನಿಮ್ಗೆ ಇಷ್ಟು ಬೇಗ ಜ್ಞಾನೋದಯ ಆಯ್ತಾ? ನಿಮ್ಮನ್ನ ಈ ರಾತ್ರಿ ನಿಮ್ ಇಷ್ಟ ಇರ್ಲಿ ಬಿಡ್ಲಿ, ನೀವೇನೇ ಮಾಡಿದ್ರೂ ನಿಮ್ಮನ್ನ ಹೊರಗೆ ಬಿಡಲ್ಲ. ಇಲ್ಲ ಜಿಜಬಾಯಿ, ಸಮಯ ಕಳೆದಂತೆ ನನಗೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನನ್ನ ಸೊಸೆ ರಮಾ ಭೀಮನ್ ತರಣೆ ಆಗ್ತಾ ಇದ್ದಾಳೆ. ಅದರಿಂದ ನನಗೆ ಭೀಮನ ಬಗ್ಗೆ ಯೋಚನೆ ಮಾಡೋ ಅಗತ್ಯ ಇಲ್ಲ. ರಮಾ ಒಂದಲ್ಲ ಒಂದು ದಾರಿನ ಹುಡ್ಕೊಳ್ತಾಳೆ ಅಂತ ಗೊತ್ತು. ತಗೋ, ಕಟ್ ನನ್ನ ಕೈನ. ನೀನು ಮಲ್ಕೋ ನಡಿ. ನಾನಿಲ್ಲೇ ಪಕ್ಕದಲ್ಲೇ ಕೂತಿರ್ತೀನಿ. ನಿದ್ದೆ ಬಂದಾಗ ಮಲಗ್ತೀನಿ. ಕಟ್ಟು ಕಟ್ಟು. ತಗೋ, ಊಟ ಮಾಡು. ಅಯ್ಯೋ, ಊಟ ಮಾಡಪ್ಪ. ನನಗೂಟ ಬೇಡ. ಭೀಮರಾವ್, ಊಟ ಮಾಡು. ನನಗೂಟ ಬೇಡ ಸರ್. ಊಟ ಯಾಕೆ ಬೇಡ? ಹೇಗೆ ಮಾಡಲಿ ಸರ್? ನನ್ನ ಹೆಂಡತಿ ರಮಾ ಮತ್ತೆ ಆನಂದಣ್ಣ ವಡೋದರಕ್ಕೆ ಹೋಗಿ ಒದೆ ತಿನ್ಕೊಂಡು ಬಂದಿದ್ದಾರೆ.
ಹೊರಗೆ ಕೂತ್ಕೊಂಡು ಅವ್ರು ಔಷಧಿ ಹಚ್ಕೋತಾ ಇರ್ಬೇಕಾದ್ರೆ ನಾನಿಲ್ಲಿ ಕೂತ್ಕೊಂಡು ಊಟ ಹೇಗೆ ಮಾಡಲಿ? ನನ್ನ ಬಾಲಣ್ಣ ಅಲ್ಲಿ ಜ್ಯೋತಿ ಬಾಪುಲಿ ಸಂಸ್ಥೆಯವ್ರ ಜೊತೆಗೆ ಹೊರಗೆ ನಿಂತಿದ್ದಾರೆ. ನಾನು ಒಂದೇ ಒಂದು ಪತ್ರಕ್ಕೆ ಇಲ್ಲಿವರೆಗೂ ಬಂದಿದ್ದಾರೆ. ಅವರು ಏನು ತಿಂದಿಲ್ವಲ್ಲ, ನಿನ್ನೆಯಿಂದ ಅಲ್ಲೇ ನಿಂತಿದ್ದಾರೆ. ನನ್ನ ತಂದೆ, ನನ್ನ ವಟಾರ ಜನರು ನನ್ನ ಬಗ್ಗೆ ಚಿಂತಿಸ್ತಾ ಇರ್ತಾರೆ. ಊಟ ನಿದ್ದೆ ಮಾಡಿದಾರೋ ಇಲ್ವೋ ಅಂಥದ್ರಲ್ಲಿ ನಾನಿಲ್ಲಿ ಕೂತ್ಕೊಂಡು ಹೇಗೆ ಊಟ ಮಾಡಲಿ? ಭೀಮ್ರಾವ್, ಬೇಡದೇ ಇರೋದೆಲ್ಲ ಮಾತಾಡಿದ್ರೆ ಏನೂ ಲಾಭ ಇಲ್ಲ. ಅಲ್ಲ, ನೀನು ಮಹಾತ್ಮ ಅನ್ಕೊಂಬಿಟ್ಟಿದ್ಯಾ? ಇದೆಲ್ಲ ಬಿಟ್ಬಿಡು ನೀನು. ನಾನು ಮಹಾತ್ಮ ಅಂತ ತಿಳ್ಕೊಂಡಿಲ್ಲ ಸರ್. ನಮ್ಮ ನೋವು ನಿಮ್ಗೆ ಯಾವತ್ತೂ ಅರ್ಥ ಆಗಲ್ಲ. ನನಗೆ ಹೆಚ್ಚೇನು ಬೇಡ ಸರ್, ಬೇಕಾಗಿರೋದಿಷ್ಟೇ. ನನ್ನ ಜಾತಿಯ ಪ್ರತಿಯೊಬ್ಬ ವ್ಯಕ್ತಿ ನಿಮ್ಮ ಸರಿಸಮಾನವಾಗಿ ನಿಲ್ಲಬೇಕು. ಭೀಮ್ರಾವ್, ಯಾಕಿಷ್ಟು ಕೋಪ ಮಾಡ್ಕೊತಾ ಇದೆಯಾ? ಯಾಕೆ ಕೋಪ ಮಾಡ್ಕೋತಿದ್ದೀನ? ಒಂದೇ ತರಗತಿಯಲ್ಲಿತ್ತು ನಿಮ್ಮನ್ನ ಬೇರೆ ವಿದ್ಯಾರ್ಥಿಗಳ ಜೊತೆ ಕೂರಕ್ಕೆ ಬಿಡದೇ ಇದ್ದಾಗ, ಮೇಲ್ವರ್ಗದವರೆಲ್ಲ ಓಡಾಡೋಂಥ ರಸ್ತೆಯಲ್ಲಿ ನಿಮ್ಮನ್ನ ಓಡಾಡೋಕ್ಕೆ ಬಿಡದೇ ಇದ್ದಾಗ, ಮೇಲ್ವರ್ಗದವ್ರು ತಿನ್ನುವಂಥ ತಟ್ಟೆಯಲ್ಲಿ ಊಟ ಕೊಡದೆ ಮಣ್ಣಿನ ತಟ್ಟೆನಲ್ಲಿ ನಿಮ್ಗೆ ಊಟ ಕೊಡ್ತಾರಲ್ಲ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ ನಾನು ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಾ ಇದ್ದೀನಿ.